ಹಾಯ್ ಹಲೋ ಸ್ಕ್ವಾಡ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತಿನ ಈ ವಿಡಿಯೋ ವಿಶೇಷತೆ ಏನಪ್ಪ ಅಂತಂದರೆ, ಗಡಿನಾಡು ಅಂದರೆ ಚಾಮರಾಜನಗರದ ಪಕ್ಕದಲ್ಲಿರ್ತಕ್ಕಂಥ ತಾಳ್ವಾಡಿಯಲ್ಲಿ ಗಣೇಶ ವಿಸರ್ಜನೆಯನ್ನು ಅದ್ದೂರಿಯಾಗಿ ಮಾಡ್ತಾರೆ. ಸೊ ಮೆರವಣಿಗೆ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ವಿಡಿಯೋ ಶುರು ಮಾಡೋಣ. ಆ್ಯಕ್ಚುಲಿ ಇವಾಗ ಶುರು ಮಾಡೋರ ಮೆರವಣಿಗೆನ ತೋರಿಸ್ಕೊಡ್ತೀನಿ ನೋಡಿ. ಆಲ್ರೆಡಿ ಪೊಲೀಸವರು ತುಂಬ ವಿಸಿಲ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು, ತುಂಬ ಫೋರ್ಸ್ ಇರುತ್ತೆ, ಪೊಲೀಸ್ ಫೋರ್ಸ್ ಎಲ್ಲ. ಅದೇ ಜಸ್ಟ್ ನಾವು ಮೆರವಣಿಗೆ ಶುರು ಮಾಡೋರು ಅಂದ್ಕೊಳ್ತೀನಿ. ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ವೈಬ್ ಇರುತ್ತೆ ನಮ್ಮೂರಲ್ಲಿ. ಸೊ ನನ್ನ ಪ್ರಕಾರ ತಾಳ್ವಾಡಿಯಿಂದ ಬೇರೆ ಕಡೆ ದುಡಿಮೆಗೆ ಅಂತ ಹೋಗಿರ್ತಾರಲ್ಲ, ಯಂಗ್ಸ್ಟರ್ಸ್ ಇರ್ಬೋದು, ಹಾಗೆ ಬೇರೆ ಯಾರೇ ಇರ್ಬೋದು, ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಬಂದು ಈ ಗಣಪತಿ ವಿಸರ್ಜನೆ ನೋಡೋಕ್ಕೋಸ್ಕರ ಬಂದು ಪಾಲ್ಗೊಳ್ತಾರೆ. ನೋಡೋಣ ಹೆಂಗಿದೆ ಅಂತ. ಆಲ್ರೆಡಿ DJ ಎಲ್ಲ ರೆಡಿಯಾಗಿದೆ. ಈ ಸಂದರ್ಭದಲ್ಲಿ ದೇಶಕ್ಕಾಗಿ ಹೋರಾಟವನ್ನು ಮಾಡಿದ, ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಸ್ವಾಮಿ ವಿವೇಕಾನಂದ ಇವರಂತೆಯೇ ವೇಷಭೂಷಣಗಳನ್ನ ಧರಿಸಿ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ನೋಡ್ಲಿಕ್ಕಂತೂ ತುಂಬ ಆಸಮಾಗಿರುತ್ತೆ. ಈ ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು, ಪುಟಾಣಿ ಮಕ್ಕಳಿಂದ ದೀಪಾಲರುವೆಯನ್ನು ಸಹ ತಗೊಂಡು ಹೋಗ್ತಾ ಇದ್ದಾರೆ. ನಿಜಕ್ಕೂ ಈ ಪುಟಾಣಿ ಮಕ್ಕಳಿಗೆ ನಮ್ಮದೊಂದು ದೊಡ್ಡ ಮೆಚ್ಚುಗೆ ಇರಬೇಕು. ಏನಕ್ಕೋಸ್ಕರ ಅಂತಂದರೆ 2 ರಿಂದ 3 ಅವರು ಇದೇ ಪೊಸಿಷನ್ನಲ್ಲಿ ಪುಟಾಣಿ ಮಕ್ಕಳು ನಿಂತಿರಬೇಕು. ನಿಜಕ್ಕೂ ಕಷ್ಟ ಅದು. ಹಿಂದ್ಗಡೆ ಗಣಪತಿ ಬರ್ತಾ ಇದೆ. ಸೊ ಅದೇ ಥರ ಇಲ್ಲಿ ಮೂಳೆ ಗಲ್ಲಿಗಳಲ್ಲಿ ಸಹ ಗಣಪತಿ ಇಟ್ಟಿರ್ತಾರೆ. ಒಂದೊಂದಾಗಿ ತಗೊಂಡು ಬಂದು ಆನಂತರ ಮೇನ್ ರೋಡಿಂದ ಬಸ್ ಸ್ಟ್ಯಾಂಡ್ ಕಡೆ ತಗೊಂಡು ಹೋಗ್ತಾರೆ. ಹಾಗೆ ಇದು ನೋಡ್ತಾ ಇರಿ, ವೈಬ್ ಮಾಡೋಣ. ಮುಂದ್ಗಡೆ ಹುಡುಗರು ಸಿಕ್ಕಾಪಟ್ಟೆ ಡ್ರಮ್ಸು ಮತ್ತು DJ ಎಲ್ಲ ಹಾಕವ್ರೆ. ಅಲ್ಲೂ ಸಹ ಸಿಕ್ಕಾಪಟ್ಟೆ ವೈಬ್ ಮಾಡ್ತಾವ್ರೆ. ತೋರಿಸ್ಕೊಡ್ತೀನಿ ಎಲ್ಲ ಒಂದೊಂದಾಗಿ. ಕೀಪ್ ವಾಚಿಂಗ್. ಆ್ಯಕ್ಚುಲಿ ಇವಾಗ ಏನು ಹೋಗ್ತಿದ್ದೀವಲ್ಲ, ಈ ಪ್ಲೇಸಿಂದ ಇನ್ನೊಂದು 1 ಕಿಲೋಮೀಟರ್ ಇರ್ಬೋದು ಅಷ್ಟೇ ಬಸ್ ಸ್ಟ್ಯಾಂಡು. ಅಲ್ಲಿ ತನಕ ಇನ್ನೂ ಫುಲ್ ವೈಬಾಗೇ ಇರುತ್ತೆ.
ಸ್ಕ್ವಾಡ್ ಫೈನಲಿ ಮೇನ್ ಸ್ಪಾಟಿಗೆ ಬಂದಿದ್ದೀವಿ. ಇಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ ಒಂದಷ್ಟು ಭಾಷಣ ಮಾಡ್ತಾರೆ, ಹಾಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ. ತೋರಿಸ್ತೀನಿ ನೋಡಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅಂತ ಎಲ್ರಿಗೂ ಶೇರ್ ಮಾಡಿ. ನಮ್ಮ ತಾಳ್ವಾಡಿಯಲ್ಲಿ ಯಾವ ರೀತಿ ಅದ್ದೂರಿಯಾಗಿ ಮೆರವಣಿಗೆ ನಡೀತೆ ಅನ್ನೋದನ್ನು ಅವರು ತಿಳ್ಕೊಳ್ಳಿ. ಬ್ರಹ್ಮರಾಜಶ್ರಂ ರತ್ನಾಟ್ಯ ಒಂದೇ ಭರತ ಮಾತರಂ. ಈ ವೇದಿಕೆಯಲ್ಲಿ ಆಸನರಾಗಿರುವಂತ ದಿವ್ಯತೆಯರಿಗೂ, ಇಲ್ಲಿ ನೆಲೆಸಿರುವಂತ ಎಲ್ಲ ನನ್ನ ನೆಚ್ಚಿನ ದೇಶ ಭಕ್ತರಿಗೂ, ಅಕ್ಕ ಅಣ್ಣರಿಗೂ, ಇಲ್ಲಿನ ಹಿರಿಯ ಕಿರಿಯರಿಗೆ ನನ್ನ ಹಣೆ ಹಚ್ಚಿ ನಮಸ್ಕರಿಸುತ್ತೇನೆ. ಸ್ಕ್ವಾಡ್ ಫೈನಲಿ ಇವಾಗ ಎಲ್ಲ ಮುಗಿದಿದೆ, ಭಾಷಣ ಎಲ್ಲ ಮುಗಿದಿದೆ. ಮತ್ತೆ ಇವಾಗ ಗಣಪತಿ ಬಿಡ್ಲಿಕ್ಕೆ ಹೊಡ್ತಾ ಇದ್ದಾರೆ. ಆ್ಯಕ್ಚುಲಿ ನೋಡಿ ಎಷ್ಟು ಕ್ರೌಡ್ ಇರುತ್ತೆ ಅಂತ ಇವಾಗ. ಫೈನಲಿ ಗಣಪತಿಯನ್ನು ಮುಳುಗಿಸ್ಲಿಕ್ಕಂತ ಬಂದಿದ್ದೀವಿ. ಆ್ಯಕ್ಚುಲಿ ನೀವು ನೋಡ್ಬೋದು ಕೆಳಗಡೆ ಏನು ನೀರು ನಿಂತಿದೆಯಲ್ಲ, ಅದೇ ಪ್ಲೇಸಲ್ಲಿ ಗಣಪತಿ ವಿಸರ್ಜನೆ ಮಾಡ್ತಕ್ಕಂಥದ್ದು. ಫುಲ್ ಪೊಲೀಸ್ ಪ್ರೊಟೆಕ್ಷನ್ ಜೊತೆ ಮಾಡ್ತಕ್ಕಂಥದ್ದು.
ನೀವು ನೋಡಿರ್ಬೋದು, ವಿಡಿಯೋ ಫುಲ್ ನೋಡಿದರೆ ಫುಲ್ಲು ಮ್ಯಾಕ್ಸಿಮಮ್ ಪೊಲೀಸೇ ಕವರ್ ಮಾಡಿರ್ತೀನಿ. ಏನಕ್ಕೋಸ್ಕರ ಅಂತಂದರೆ ಇಲ್ಲಿ ಸಿಕ್ಕಾಪಟ್ಟೆ ಪೊಲೀಸ್ ಪ್ರೊಟೆಕ್ಷನ್ ನೀಡ್ತಾರೆ. ನೋಡಿ ಆ ಕಡೆ ನೋಡಿದ್ರೆ ಇನ್ನೂ DJ ವೈಬ್ ಮಾಡ್ತಾಯಿದ್ದಾರೆ ನೋಡಿ. DJ ಇದೆಯಲ್ಲ ಅಲ್ಲಿಂದ ಇಲ್ಲಿ ತನಕ ಕುಣಿತಾ ಇದ್ದಾರೆ ಹುಡುಗರು. ಇವ್ರು ನೋಡಿ ಮಾಸ್ಟರ್ ನಂದಾಂತ್ ಅಂತ, ಇವರು ಆಡಿಟರ್ಸ್ ಇವು ಅಂತ, ಇವನು ಮಚ್ಚ ಭೀಮಾ ವಿಜಯ್ ಥರ ಇದ್ದಾರೆ ನೋಡಿ ಇವರು. ಇಷ್ಟೇ, ನಾವು 4 ಜನ ಬಂದಿದ್ದು. ಓಕೆ ಸ್ಪೋರ್ಟ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊತೀನಿ. ಗಣಪತಿ ವಿಸರ್ಜನೆ ನೋಡ್ಬಿಡಿ. ಆದಷ್ಟು ಬೇಗ ಹೊಸಬ್ರು ಯಾರಾದರೂ ಬಂದಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಇಟ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅಂತ ಶೇರ್ ಮಾಡ್ತಾಯಿರಿ. ಜೈ ಕರ್ನಾಟಕ. ಮತ್ತೆ ಹಿಂದಕ್ಕೆ ಹೋಗ್ಬೇಕು, ಹಿಂದೆ ಯಾರೂ ಇಲ್ಲ. ಮಣಿಸ್ತಾರ ನಿಧಾನಕ್ಕೆ ಮಣಿಸ್ಬಿಟ್ಟು ಏರ್ ತೆಗಿರೋ ಎತ್ತದ ಏರ್ ಬರ್ತದೆ. ಇನ್ನೂ ಏರ್ ಬರ್ಬೇಕು. ಹಿಂಗೆ ಕೈ ಎತ್ತಿರ್ಬೇಕಾದ್ರೆ ಹೊಂಟೈತದೆ. ಹಿಂದ್ಗಡೆ ಎತ್ತಿದ್ರೆ ಸರಿ ಆಯ್ತದೆ. ಅಮುಕ್ಕಿರ ಆಗಲ್ಲ, ಹಿಂದ್ಗಡೆ ಎತ್ತಬೇಕು.